in the last session I did a second problem on issue of a shares at premium, right? So now the last, that is the third problem, that is issue of a shares at discount. Okay, so par alli nodidivi, premium alli nodidivi, discount bandaga yav riti changes agutte anta. Okay, again matte ನೀವು ಏನು journal entries ಮಾಡಿದ್ರಲ್ಲ ಅದೇ ಸೇಮ್ ಆಗುತ್ತೆ, ಓನ್ಲಿ ದ ಚೇಂಜ್ ಇನ್ ದ ಕೇಸ್ ಆಫ್ ಅ ಥರ್ಡ್ journal entry, ಯಾಕಂದರೆ ಇಲ್ಲಿ ನಮಗೆ ಡಿಸ್ಕೌಂಟ್ ಬರೋ ರೀಸನಿಂದ ಅಗೇನ್ ಥರ್ಡ್ journal entry ಚೇಂಜ್ ಆಗುತ್ತೆ. ಆ್ಯಂಡ್ ಫಾರ್ ಫ್ಯೂಚರ್ ಟೈಮಲ್ಲಿ ಮತ್ತೆ ನಮ್ಗೆ ಏನಾಗುತ್ತೆ journal entry ಬೇಸ್ಡ್ ಆನ್ ಅ ಡಿಸ್ಕೌಂಟ್ ಚೇಂಜಸ್ ಆಗ್ತಾ ಬರುತ್ತೆ. ಓಕೆ, ಆ್ಯಂಡ್ ಥರ್ಡ್ ಕ್ವೆಶನ್ ಓದ್ತೀನಿ, ದಟ್ ಈಸ್ ದ ಲಾಸ್ಟ್ ಕ್ವೆಶನ್ ಇನ್ ದಿಸ್ ಚಾಪ್ಟರ್. ಸೊ ಎ ಕಂಪನಿ ಇಶ್ಯೂಡ್ 5000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಟ್ ಅ ಡಿಸ್ಕೌಂಟ್ ಆಫ್ 10% ಅಂತ ಹೇಳ್ತಾರೆ. ಓಕೆ, ಸೊ ಯಾವುದಿಲ್ಲಿ ಕಂಪನಿ? ಎ ಕಂಪನಿ ಇದೆ. ಸೊ ಬರ್ಕೊಂಡಿದ್ದೀನಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎ ಕಂಪನಿ. ಓಕೆ, ಸೊ ಎ ಕಂಪನಿ ಎಷ್ಟು ಶೇರ್ಸ್ನ ಇಶ್ಯೂ ಮಾಡಿದೆ? 5000 ಶೇರ್ಸ್ಗಳನ್ನ ಇಶ್ಯೂ ಮಾಡಿದೆ. ಪರ್ ಶೇರ್ನ ಕಾಸ್ಟ್ ಎಷ್ಟಿದೆ? ₹100 ಪರ್ ಶೇರ್ನ ಕಾಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಕೌಂಟ್ ನಮಗಿಲ್ಲಿ ಅಪ್ಲೈ ಆಗಿದೆ, ₹10 ಡಿಸ್ಕೌಂಟ್ ಅಂತ ಹೇಳ್ತಾರೆ. ಸೊ ಈ ₹10 ನಮ್ಗೆ ಯಾವುದ್ರ ಮೇಲೆ ಆಗುತ್ತೆ? ₹100 ಮೇಲೆ ಆಗುತ್ತೆ. ಸೊ 100 × 10/100 ಮಾಡಿದ್ರೆ ಯು ವಿಲ್ ಗೆಟ್ ₹10 ಡಿಸ್ಕೌಂಟ್. ಓಕೆ, ಆ್ಯಂಡ್ ಈ ಡಿಸ್ಕೌಂಟ್ ನಮ್ಗೆ ಅಲೋ ಆಗಿರೋದು ಅವರೇ ಕೊಟ್ಟಿದ್ದಾರೆ, ಅಲೋಡ್ ಅಟ್ ದ ಟೈಮ್ ಆಫ್ ಅಲಾಟ್ಮೆಂಟ್ ಅಂತ. ಈ ಡಿಸ್ಕೌಂಟ್ ಕೂಡ ನಮಗೆ ಅಲೋ ಆಗಿರೋದು ಯಾವಾಗಪ್ಪ ಅಂದರೆ ಅಲಾಟ್ಮೆಂಟ್ ಸ್ಟೇಜಲ್ಲಿ ಆಗಿದೆ. ಆ್ಯಂಡ್ ಅಮೌಂಟ್ ವಾಸ್ ಪೇಯಬಲ್ ಆಸ್ ಫಾಲೋಸ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ಗೆ ₹20 ಇದೆ, ಅಲಾಟ್ಮೆಂಟಿಗೆ ₹20 ಇದೆ, ಫಸ್ಟ್ ಕಾಲ್ ₹25 ಆ್ಯಂಡ್ ಫೈನಲ್ ಕಾಲ್ ₹25. ಸೊ 20 + 20 25 + 25. ಸೊ ನೋಡಿ ನಿಮ್ಗೆ ಎಷ್ಟಾಗುತ್ತೆ ಇಲ್ಲಿ? ₹90 ಬರುತ್ತೆ. ಓಕೆ, ಯಾಕಂದರೆ ₹10 ನಮ್ಗೆ ಇಲ್ಲೇನಾಗಿದೆ? ಡಿಸ್ಕೌಂಟ್ ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ತಿಳ್ಕೊಳ್ತಾರೆ, ಆಲ್ ದ ಶೇರ್ಸ್ ಎಕ್ಸ್ ಹೋಲ್ಡಿಂಗ್ 100 ಶೇರ್ಸ್ ಡಿಡ್ ನಾಟ್ ಪೇ ಹಿಸ್ ಫೈನಲ್ ಕಾಲ್ ಮನಿ ಅಂತ. ಸೊ ಎಕ್ಸ್ ಅನ್ನೋ ಶೇರ್ ಹೋಲ್ಡರ್ಸು 100 ಶೇರ್ಸ್ ಮೇಲೆ ಫೈನಲ್ ಕಾಲ್ ಮನಿನ ಪೇ ಮಾಡಿಲ್ಲ. ಸೊ ಹಾಗಾಗಿ ಈ ಶೇರ್ಸ್ಗಳನ್ನ ಫೋರ್ಫಿಚರ್ ಮಾಡಿದ್ದಾರೆ. ಆ್ಯಂಡ್ ಈ ಫೋರ್ಫಿಟೆಡ್ ಶೇರ್ಸ್ಗಳು ರೀಇಶ್ಯೂ ಆಗಿದೆ ಯಾರಿಗೆ? ವೈಗೆ. ಎಷ್ಟು ರುಪೀಸ್ಗೆ? ₹70 ರೀಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಪಾಸ್ ಮಾಡಿ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, as usual, very firstly we need to receive a application money. For that, bank account debited to equity share application account. And ನೋಡಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಅಥವಾ ಇಶ್ಯೂ ಮಾಡಿರೋದು ಎಷ್ಟು ಶೇರ್ಸ್ಗಳನ್ನ? 5000 ಶೇರ್ಸ್ಗಳನ್ನ ಇಶ್ಯೂ ಮಾಡಿದ್ದಾರೆ. ಆ್ಯಂಡ್ ಅಪ್ಲಿಕೇಶನ್ ಮನಿ ಎಷ್ಟಿದೆ? ₹20 ಕೊಟ್ಟಿದ್ದಾರೆ. ಓಕೆ, ಸೊ 5000 × 20 ಆಗುತ್ತೆ. ಓಕೆ, ಜರ್ನಲ್ ಎಂಟ್ರಿ ಗೊತ್ತಿದೆ ನಮಗೆ, ದಟ್ ಇಸ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಆ್ಯಂಡ್ ನರೇಷನ್, ವಿ ಆರ್ ಗೋಯಿಂಗ್ ಟು ರಿಸೀವಿಂಗ್ ಅ ಅಪ್ಲಿಕೇಶನ್ ಮನಿ ದಟ್ ಈಸ್ ಆನ್ ಅ 5000 ಶೇರ್ಸ್ ಅಟ್ ₹20 per share. ಓಕೆ, ಸೊ ಅಲ್ಲಿಗೆ 5000 × 20 ಇಟ್ಸ್ ಅ 1 lakh. ಸೊ ಇವಾಗ ರಿಸೀವ್ ಮಾಡಿರೋ ಅಪ್ಲಿಕೇಶನ್ ಮನಿನ ಏನು ಮಾಡಬೇಕು? ವಿ ನೀಡ್ ಟು ಟ್ರಾನ್ಸ್ಫರ್ ಇಟ್ ಟು ದ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಗೈನ್ ದ ಸೇಮ್ ಜರ್ನಲ್ ಎಂಟ್ರಿ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ವಿ ಆರ್ ಟ್ರಾನ್ಸ್ಫರಿಂಗ್ ದ ಅಪ್ಲಿಕೇಶನ್ ಮನಿ ಟು ದ ಶೇರ್ ಕ್ಯಾಪಿಟಲ್ ಆಫ್ ಅ ಕಂಪನಿ. ಫಾರ್ ದ್ಯಾಟ್ our narration is being application money transferred to share capital account. Again how much? Again it's a 1 lakh. ಯಾಕಂದರೆ ನೀವು ರಿಸೀವ್ ಮಾಡಿರೋದು ಅಪ್ಲಿಕೇಶನ್ ಮನಿ 1 lakh. ಸೊ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರೋದು ಕೂಡ 1 lakh. ಓಕೆ, ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಸ್ಟೇಜ್ ಅಪ್ಲಿಕೇಶನ್ ಸ್ಟೇಜ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಬರೋ ಹಾಗಿದ್ರೆ ಅಲಾಟ್ಮೆಂಟ್ ಸ್ಟೇಜ್ ಇದೆ. ಅಲಾಟ್ಮೆಂಟಲ್ಲಿ ಏನು ಅಲೋ ಮಾಡಿದ್ದಾರೆ? ಡಿಸ್ಕೌಂಟ್ನ ಅಲೋ ಮಾಡಿದ್ದಾರೆ. ಓಕೆ, ಸೊ ಅಲ್ಲಿಗೆ ಇಶ್ಯೂ ಆಫ್ ಅ ಶೇರ್ಸ್ ಅಟ್ ಡಿಸ್ಕೌಂಟ್ ಆಯಿತು. ಓಕೆ, ಸೊ ಇಶ್ಯೂ ಆಫ್ ಅ ಶೇರ್ಸ್ ಅಟ್ ಡಿಸ್ಕೌಂಟ್ಗೆ ವಿ ಹ್ಯಾವ್ ಅ ಜರ್ನಲ್ ಎಂಟ್ರಿ that is equity share allotment account debited to debit discount on issue of shares account debited to equity share capital account. So I am taking here, so equity share allotment account debit discount on issue of shares account debited to equity share capital account. Equity share capital account. As narration, being allotment money due on 5000 shares, 5000 shares at rupees 5,000 shares at rupees 5 per share at rupees 20 per share
and 5 rupees discount allowed. ಓಕೆ, ಸೊ ಡಿಸ್ಕೌಂಟ್ ಅಲೋ ಮಾಡಿದ್ದೀವಿ. ಸೊ ಆ ವರ್ಡ್ನ ಮೆನ್ಷನ್ ಮಾಡಬೇಕಾಗತ್ತೆ ಆ್ಯಂಡ್ ಅಲೋಡ್ ಡಿಸ್ಕೌಂಟ್ ಅಂತ. ಸೊ ಇವಾಗ ಬನ್ನಿ, ಸೊ ನೋಡಿ ನಿಮ್ಮ ಅಲಾಟ್ಮೆಂಟಲ್ಲಿ ಮನಿ ಎಷ್ಟಿದೆ, 5000 ಶೇರ್ಸ್ ಮೇಲೆ ಅಲಾಟ್ಮೆಂಟ್ ಮೇಲೆ ಎಷ್ಟು ಕೊಟ್ಟಿದ್ದಾರೆ, 20 ರೂಪಿ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಡಿಸ್ಕೌಂಟ್ ಎಷ್ಟು ರೂಪಿ ಮಾಡ್ಕೊಂಡಿದ್ದಾರೆ, 10 ರೂಪಿ, ಯಾಕಂದರೆ 10% ಅಂತ ಹೇಳ್ತಾರೆ. ಸೊ 100 ರೂಪೀಸ್ ಮೇಲೆ 10% ಅಂದರೆ ಇಟ್ಸ್ ಅ 10 ರೂಪಿ. ಓಕೆ, ಬಟ್ ಆ್ಯಕ್ಚುಲಾಗಿ ಎಷ್ಟಿರಬೇಕಿತ್ತು, ದಟ್ ಈಸ್ 5000 ಇಂಟು 30 ರೂಪೀಸ್ ಬರಬೇಕಿತ್ತು. ಓಕೆ, ಸೊ 5000 ಇಂಟು 30 ಬರಬೇಕಿತ್ತು. 10 ರೂಪಿ ಡಿಸ್ಕೌಂಟ್ ಮಾಡ್ಕೊಂಡ್ಬಿಟ್ಟು 20 ರೂಪೀಸ್ಗೆ ಏನು ಮಾಡಿದ್ದಾರೆ, ಅಲಾಟ್ಮೆಂಟ್ ಮನಿನ ಫಿಕ್ಸ್ ಮಾಡಿದ್ದಾರೆ. ಓಕೆ, ಅಗೇನ್ ಬನ್ನಿ, ದಟ್ ಈಸ್ 5000 ಇಂಟು 20 ಇಟ್ಸ್ ಅ 1 lakh. ಓಕೆ, ಆ್ಯಂಡ್ 5000 ಇಂಟು 10 ಇಟ್ಸ್ ಅ 50,000. ಆ್ಯಂಡ್ ಹಿಯರ್ 5000 ಇಂಟು 30 ಇಟ್ಸ್ 1,50,000. ಓಕೆ, ಸೊ ಇಲ್ಲೇನಾಯಿತು, ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸಿದ್ವಿ. ಇದಾದಮೇಲೆ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರಿಸೀವ್ ಅ ಅಲಾಟ್ಮೆಂಟ್ ಮನಿ. ಅಗೇನ್ ದ ಸೇಮ್ ಜರ್ನಲ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಓಕೆ, ಸೊ ಇಲ್ಲಿ ಅಮೌಂಟ್ ನಾವು ಎಷ್ಟು ತೊಗೋಬೇಕಾಗತ್ತೆ, ಪ್ಯೂರ್ಲಿ 1 lakh ರೂಪೀಸ್ ತೊಗೊತೀವಿ. ವೈ, ಬಿಕಾಸ್ ಡಿಸ್ಕೌಂಟ್ ಅಲೋ ಮಾಡಿಬಿಟ್ಟೆ ನಮ್ಮ ಅಲಾಟ್ಮೆಂಟ್ ಮನಿ ಎಷ್ಟಿರೋದು, 20 ರೂಪಿ ಇರೋದು 5000 ಶೇರ್ಸ್ ಮೇಲೆ. ಸೊ ಹಾಗಾಗಿ ಈ 1 lakh ರೂಪೀಸ್ನ ಸೇಮ್ ಕಂಟಿನ್ಯೂಷನ್ ತೊಗೊಳ್ತಾ ಇದ್ದೀವಿ. ಓಕೆ, ದಟ್ ಈಸ್ ಫಾರ್ ದ ರಿಸಿಪ್ಟ್ ಆಫ್ ಅ ಅಲಾಟ್ಮೆಂಟ್ ಮನಿ ವಿ ಹ್ಯಾವ್ ಅ ಜರ್ನಲ್ ಎಂಟ್ರಿ, ಇಟ್ಸ್ ಅ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಓಕೆ, ಸೊ 1 lakh ರೂಪೀಸ್ ಆ್ಯಂಡ್ ಹಿಯರ್ ಆಲ್ಸೋ 1 lakh ರೂಪೀಸ್. ಓಕೆ, ದಿಸ್ ಕಂಪ್ಲೀಟ್ಸ್ ಯುವರ್ ಸೆಕೆಂಡ್ ಸ್ಟೇಜ್, ಅಂದರೆ ಅಲಾಟ್ಮೆಂಟ್ ಸ್ಟೇಜ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟಲ್ಲಿ ಬರೋ ಹಾಗಿದ್ರೆ, ಸೊ ದ ಥರ್ಡ್ ಸ್ಟೇಜ್ ಈಸ್ ಇಟ್ಸ್ ಅಬೌಟ್ ಫಸ್ಟ್ ಕಾಲ್ ಮನಿ. ಸೊ ಇವಾಗ ನಾವೇನು ಮಾಡಬೇಕು, ಫಸ್ಟ್ ಕಾಲ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸ್ಬೇಕು. ಫಾರ್ ದ್ಯಾಟ್ ವಿ ಹ್ಯಾವ್ ಅ ಜರ್ನಲ್ ಎಂಟ್ರಿ, ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಆ್ಯಂಡ್ ನರೇಷನಿಗೆ ಬರೋ ಹಾಕಿದರೆ ಬೀಯಿಂಗ್ ಫಸ್ಟ್ ಕಾಲ್ ಮನಿ ಡ್ಯೂ ಆನ್, ಇಲ್ಲಿ ನಮಗೆ ಎಷ್ಟು ಶೇರ್ಸ್ಗಳು, 5000 ಶೇರ್ಸಿಂದ. ಸೊ ಫಸ್ಟ್ ಕಾಲ್ ಮನಿ ಎಷ್ಟಿದೆ, 25 ರೂಪಿ ಇದೆ. ಸೊ ಡ್ಯೂ ಆನ್ 5000 ಶೇರ್ಸ್ ಅಟ್ rupees $25 per share. Okay, so 5000 into 25 ಮಾಡಿದ್ರೆ you will get 1,25,000. Yes, 1,25,000, 1,25,000. ಸೊ ನಮಗೆ ಫಸ್ಟ್ ಕಾಲ್ ಮನಿ ಎಷ್ಟು ಡ್ಯೂ ಇದೆ, 1,25,000 ರೂಪೀಸ್ ಡ್ಯೂ ಇದೆ. ಓಕೆ, ಇದಾದ್ಮೇಲೆ ಏನು ಮಾಡಬೇಕು, ವಿ ನೀಡ್ ಟು ರಿಸೀವ್ ಅ ಫಸ್ಟ್ ಕಾಲ್ ಮನಿ. ಓಕೆ, ಅಗೇನ್ ದ ಸೇಮ್ ಜರ್ನಲ್ ಎಂಟ್ರಿ ಫಾರ್ ದ ರಿಸಿಪ್ಟ್ ಆಫ್ ಅ ಫಸ್ಟ್ ಕಾಲ್ ಮನಿ, ಇಟ್ಸ್ ಅ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಓಕೆ, ಅಂಡ್ ದ ನರೇಷನ್ ಇಸ್ ಬೀಯಿಂಗ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್, ಅಗೇನ್ ಇಟ್ಸ್ 1,25,000. 1,25,000, 1,25,000. ಓಕೆ, ಸೊ ಇಲ್ಲಿಗೆ ಏನಾಯಿತು, ನಮ್ಮ ಫಸ್ಟ್ ಕಾಲ್ ಮನಿ, ದಟ್ ಈಸ್ ಫಸ್ಟ್ ಕಾಲ್ ಮನಿ ಸ್ಟೇಜ್ ಏನಾಗಿದೆ, ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ಲಿ ವಿ ಹ್ಯಾವ್ ಅವರ್ ಫೋರ್ತ್ ಸ್ಟೇಜ್, ಇಟ್ಸ್ ಅಬೌಟ್ ಫೈನಲ್ ಕಾಲ್ ಮನಿ. ಅಗೇನ್ ವಿ ನೀಡ್ ಟು ಸೆಂಡ್ ಅ ನೋಟಿಸ್ ಟು ದ ಶೇರ್ ಹೋಲ್ಡರ್ಸ್ ಫಾರ್ ದ ಪೇಮೆಂಟ್ ಆಫ್ ಅ ಫೈನಲ್ ಕಾಲ್ ಮನಿ. ಅಥವಾ ಫೈನಲ್ ಕಾಲ್ ಮನಿ ಡ್ಯೂ ಇದೆ ಅಂತ ನಾವೇನು ಮಾಡಬೇಕಾಗತ್ತೆ, ಅಗೇನ್ ನೋಟಿಸ್ನ ಸೆಂಡ್ ಮಾಡಬೇಕಾಗತ್ತೆ. ಅಗೇನ್ ವಿ ಹ್ಯಾವ್ ಅ ಸೇಮ್ ಜರ್ನಲ್ ಎಂಟ್ರಿ, ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಆ್ಯಂಡ್ ನರೇಷನಿಗೆ ಬರೋ ಹಾಗಿದ್ರೆ ಬೀಯಿಂಗ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ ಎಷ್ಟು ಸಾವಿರ ಶೇರ್ಸ್, ಇಲ್ಲಿ ಹಿಯರ್ ಇಟ್ಸ್ ಅ 5000 ಶೇರ್ಸ್ ಆ್ಯಂಡ್ ಅಟ್ ರೂಪೀಸ್. ಸೊ ನೋಡಿ ಫೈನಲ್ ಕಾಲ್ ಮನಿ ಎಷ್ಟಿದೆ ನಮಗೆ, 25 ರೂಪೀಸ್ ಇದೆ. ಅಗೇನ್ ಸೊ 25 per share. Again the amount is, it's 1,25,000, 1,25,000. ಓಕೆ, ಅಲ್ಲೇನು ಮಾಡಿದ್ವಿ, ಫಸ್ಟ್ ಫೈನಲ್ ಕಾಲ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸಿದ್ವಿ. ಇದಾದಮೇಲೆ ಅಗೇನ್ ವಿ ಆರ್ ಗೋಯಿಂಗ್ ಟು ಆರ್ ವಿ ನೀಡ್ ಟು ರಿಸೀವ್ ಅ ಫೈನಲ್ ಕಾಲ್ ಮನಿ. Again the same journal entry, bank account debited to equity share final call account. For that we have a narration, that is final call money received on. ಇಲ್ಲಿ ನೋಡಿ ಈ ಪ್ರಾಬ್ಲಮಲ್ಲಿ ಬರೋ ಹಾಗಿದ್ರೆ ಎಷ್ಟು ಶೇರ್ಸಿಂದ ಬಂದಿಲ್ಲ ನಮಗೆ, ದಟ್ ಇಟ್ 100 ಶೇರ್ಸಿಂದ ಬರಬೇಕಾಗಿರುವಂಥ ಅಮೌಂಟ್ ಬಂದಿಲ್ಲ. ಸೊ ಇಶ್ಯೂ ಮಾಡಿರೋದು ಎಷ್ಟು, 5000 ಶೇರ್ಸ್ನ ಇಶ್ಯೂ ಮಾಡಿದ್ದೀವಿ, ಬಟ್ 100 ಶೇರ್ಸಿಂದ ಬರಬೇಕಾಗಿರೋಂಥ ಅಮೌಂಟ್ ಬಂದಿಲ್ಲ. ಸೊ 5000ಅಲ್ಲಿ 100 ಶೇರ್ಸಿಂದ ಬರಬೇಕಾಗಿರೋ ಅಮೌಂಟ್ ಬಂದಿಲ್ಲ ಅಂದರೆ ಬಂದಿರೋದು ಎಷ್ಟು ಶೇರ್ಸಿಂದ, 4900 ಶೇರ್ಸಿಂದ ಮಾತ್ರ ಬಂದಿದೆ. ಎಷ್ಟು ರೂಪಾಯಿ ಬಂದಿದೆ, 25 ರೂಪಾಯಿ ಬಂದಿದೆ. ಯಾಕಂದರೆ ಫೈನಲ್ ಕಾಲ್ ಮನಿನೇ ಎಷ್ಟಿದೆ ನಮಗೆ, 25 ರೂಪೀಸ್ ಇದೆ.
For that, being final call money received on 4,900 shares at rupees 25 per share. So 4,900 into 25 ಮಾಡಿದ್ರೆ you will get 1,22,500. 1,22,500, 1,22,500. ಸೊ ಇಲ್ಲೇನಾಯಿತು, ನಮಗೆ 100 ಶೇರ್ಸಿಂದ ಬರಬೇಕಾಗಿರುವಂಥ ಅಮೌಂಟ್ ಬಂದಿಲ್ಲ. ಫಾರ್ ದ್ಯಾಟ್ ರೀಸನ್ ಕಂಪನಿ ಇವಾಗ ಏನು ಮಾಡುತ್ತೆ, ಆ 100 ಶೇರ್ಸ್ಗಳನ್ನ ಏನು ಮಾಡುತ್ತೆ, ಫಾರ್ಫೀಚರ್ ಮಾಡುತ್ತೆ. ಓಕೆ, ಸೊ ನೋಡಿ ಇಶ್ಯೂ ಯಾವುದ್ರಲ್ಲಾಗಿದೆ, ಡಿಸ್ಕೌಂಟಲ್ಲಾಗಿದೆ. ಹಾಗಿದ್ರೆ ಫಾರ್ಫೀಚರ್ ಕೂಡ ಯಾವುದ್ರಲ್ಲಾಗಬೇಕು, ಡಿಸ್ಕೌಂಟಲ್ಲಾಗಬೇಕು. ಸೊ ಫಾರ್ಫೀಚರ್ ಆಫ್ ಅ ಶೇರ್ಸ್ ಇಶ್ಯೂಡ್ ಎಟ್ ಅ ಡಿಸ್ಕೌಂಟಲ್ಲಿ ನಿಮಗೆ ಜರ್ನಲ್ ಎಂಟ್ರಿ ಬರ್ಸಿದ್ದೀನಿ. ಲೆಟ್ಸ್ ಟೇಕ್ ಡೌನ್ ದಟ್ ಈಸ್ ದ 9th ಜರ್ನಲ್ ಎಂಟ್ರಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು equity share capital account debited to discount on issue of shares account, discount on issue of shares account to forfeited shares account, to forfeited shares account, to equity share final call account, to equity share final call account. So narration ಗೆ ಬರೋ ಹಾಗಿದ್ರೆ being forfeiture of 100 shares for the non-payment of final call money, for the non-payment of final call money. Okay, so ಇದು ನಮಗೆ ಇಶ್ಯೂ ದಟ್ ಈಸ್ ಫಾರ್ಫೀಚರ್ ಆಫ್ ಅ ಶೇರ್ಸ್ ಇಶ್ಯೂಡ್ ಡಿಸ್ಕೌಂಟ್ ಬಂದಾಗ ಬರೋಂಥ ಜರ್ನಲ್ ಎಂಟ್ರಿ. ರಿಪೀಟ್ ದ ಜರ್ನಲ್ ಎಂಟ್ರಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್ ಟು ಫಾರ್ಫೀಟೆಡ್ ಶೇರ್ಸ್ ಅಕೌಂಟ್ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ಓಕೆ, ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಬರೋ ಹಾಗಿದ್ರೆ ಎಷ್ಟು ಶೇರ್ಸ್ಗಳನ್ನ ಫಾರ್ಫೀಚರ್ ಮಾಡ್ತಿದ್ದೀವಿ, 100 ಶೇರ್ಸ್ಗಳನ್ನ. ಸೊ ಎಷ್ಟಿತ್ತು ಕಾಸ್ಟ್ ಅದರದ್ದು, 10 ರೂಪಿ ಇತ್ತು. ಓಕೆ, ಆ್ಯಂಡ್ 100 ರೂಪೀಸ್ ಇದೆ. ಸೊ 100 ಇಂಟು 100, ಸೊ 100 ಶೇರ್ಸ್ಗಳನ್ನ ಫಾರ್ಫೀಚರ್ ಮಾಡ್ತಿದ್ದೀವಿ. ಆ್ಯಂಡ್ ಪರ್ ಶೇರ್ನ ಕಾಸ್ಟ್ ಕೂಡ ನಮ್ಗೆ ಎಷ್ಟಿದೆ, 100 ರೂಪೀಸ್ ಕೊಟ್ಟಿದೆ. ಆ್ಯಂಡ್ ಡಿಸ್ಕೌಂಟ್ ಎಷ್ಟು ರೂಪಿ ಮಾಡ್ಕೊಂಡಿದ್ವಿ, 10 ರೂಪಿ ಡಿಸ್ಕೌಂಟ್ ಮಾಡ್ಕೊಂಡಿದ್ವಿ. ಸೊ 100 ಶೇರ್ಸ್ ಮೇಲೆ 10 ರೂಪಿ ಡಿಸ್ಕೌಂಟ್. ಓಕೆ, ಆ್ಯಂಡ್ ಫಾರ್ಫಿಟೆಡಿಗೆ ಬರೋ ಹಾಗಿದ್ರೆ ಸೊ ಎಷ್ಟು ರೂಪಿನ ಇಲ್ಲಿವರೆಗೂ ರಿಸೀವ್ ಮಾಡಿದ್ದೀರಾ ಅಂತ. ಓಕೆ, ಸೊ ಹಾಗಿದ್ರೆ ನೀವು ಇಲ್ಲಿವರೆಗೂ ರಿಸೀವ್ ಮಾಡಿರೋ ಅಮೌಂಟ್ ಎಷ್ಟು, 65 ರೂಪೀಸ್ ಮಾತ್ರ. ಓಕೆ, ಸೊ ಹಾಗಿದ್ರೆ ಫೈನಲ್ ಕಾಲಿಂದ ಎಷ್ಟು ಬರಬೇಕಿತ್ತು, 25 ರೂಪೀಸ್ ಬರಬೇಕಿತ್ತು. ಕ್ಲಿಯರ್? ಸೊ 100 ರೂಪೀಸ್ ಇತ್ತು, 10 ರೂಪಿ ಡಿಸ್ಕೌಂಟ್ ಮಾಡ್ಕೊಂಡಿದ್ದೀರಾ, 65 ರೂಪೀಸ್ ಮಾತ್ರ ನೀವು ಇಲ್ಲಿವರೆಗೂ ರಿಸೀವ್ ಮಾಡಿರೋದು. ಇನ್ನೂ 25 ರೂಪೀಸ್ ನಿಮಗೆ ಫೈನಲ್ ಕಾಲಿಂದ ಬರಬೇಕಾಗಿರೋ ಅಮೌಂಟ್ ಬಂದಿಲ್ಲ. ಓಕೆ, ಸೊ ಹಾಗಾದರೆ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ 10,000 ರೂಪೀಸ್ ಆಯ್ತಿದ್ದು. ಎಸ್ 100 ಇಂಟು 100 ಇಟ್ಸ್ 10,000. ಆ್ಯಂಡ್ ಇಲ್ಲಿಗೆ ಬರೋ ಹಾಗಿದ್ರೆ ದಟ್ ಈಸ್ 100 ಇಂಟು 10ಗೆ ಬರೋ ಹಾಗಿದ್ರೆ ಇಟ್ಸ್ 1,000. ಆ್ಯಂಡ್ ಇಲ್ಲಿ ಬರೋ ಹಾಗಿದ್ರೆ 100 ಇಂಟು 65ಗೆ ಬರೋ ಹಾಗಿದ್ರೆ ದಟ್ ಈಸ್ 6,500. ಆ್ಯಂಡ್ ಫೈನಲಿ 100 ಇಂಟು 25ಗೆ ಬರೋ ಹಾಗಿದ್ರೆ ಇಟ್ಸ್ 2,500. ಕ್ಲಿಯರ್? 10,000 ರೂಪೀಸ್, 1,000, 6,500, 2,500. ಇಲ್ಲಿ ನಾವೇನು ಮಾಡಿದ್ದೀವಿ, ಫಾರ್ಫೀಚರ್ ಮಾಡಿದ್ವಿ ಡಿಸ್ಕೌಂಟಲ್ಲಿ. ಓಕೆ, ಸೊ ಫಾರ್ಫೀಚರ್ ಆದಮೇಲೆ ಎಲ್ಲ ಶೇರ್ಸ್ಗಳು ಏನಾಗುತ್ತೆ, ಇವಾಗ ಕಂಪನಿಗೆ ರಿಟರ್ನ್ ಆಗುತ್ತೆ. ಸೊ ಇವಾಗ ಅದೇ ಫಾರ್ಫಿಟೆಡ್ ಶೇರ್ಸ್ಗಳನ್ನ ಕಂಪನಿ ಏನು ಮಾಡುತ್ತೆ, ರೀಇಶ್ಯೂ ಮಾಡುತ್ತೆ. ಆ್ಯಂಡ್ ರೀಇಶ್ಯೂ ಆಗೋದು ಯಾವಾಗಲೂ ನಮಗೆ ಡಿಸ್ಕೌಂಟಲ್ಲೇ. ಆ್ಯಂಡ್ ಪ್ರಾಬ್ಲಮಲ್ಲೂ ಕೊಟ್ಟಿದ್ದಾರೆ ನೋಡಿ, ರೀಇಶ್ಯೂ ಎಷ್ಟು ರೂಪೀಸ್ಗಾಗಿದೆ, 70 ರೂಪೀಸಿಗೆ ರೀಇಶ್ಯೂ ಆಗಿದೆ. ಸೊ ಹಾಗೆ ಇನ್ನೂ 30 ರೂಪೀಸ್ ಯಾವುದ್ರಲ್ಲ ಆದಂಗೆ ಆಯಿತು, ಡಿಸ್ಕೌಂಟಲ್ಲಿ ಆಯಿತು. ಓಕೆ, ಸೊ ಆ್ಯಂಡ್ ಆವಾಗಲೇ ಹೇಳ್ದಂಗೆ ಒನ್ ಮೋರ್ ಥಿಂಗ್ ಇಸ್, ಯಾವಾಗಲೂ ನಮಗೆ ರೀಇಶ್ಯೂ ಆಗೋದು ಡಿಸ್ಕೌಂಟಲ್ಲೇ. ಓಕೆ, ಸೊ ರೀಇಶ್ಯೂ ಆಫ್ ಅ ಶೇರ್ಸ್ ಅಟ್ ಡಿಸ್ಕೌಂಟ್ ಬರೋ ಹಾಗಿದ್ರೆ ಅಗೇನ್ ದ ಸೇಮ್ ಜರ್ನಲ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡೆಬಿಟ್, ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್, forfeited shares account debited to
equity share capital account. As narration, being reissue of 100 forfeited shares at rupees 70 per share as fully paid up. Okay, yes, bank account debit, forfeited shares account debited to equity share capital account. ಸೊ ಇವಾಗ ಎಷ್ಟು ಶೇರ್ಸ್ಗಳನ್ನ ರೀಇಶ್ಯೂ ಮಾಡ್ತಿದ್ದೀವಿ, 100 ಶೇರ್ಸ್ಗಳನ್ನ ಎಷ್ಟಕ್ಕೆ ರೀಇಶ್ಯೂ ಆಗ್ತಿದೆ, 70 ರೂಪೀಸಿಗೆ ರೀಇಶ್ಯೂ ಆಗ್ತಿದೆ. ಓಕೆ, ಆ್ಯಂಡ್ ಹಾಗೆಯೇ ನೀವು ಡಿಸ್ಕೌಂಟ್ ಮಾಡ್ಕೊಂಡಿರೋದು ಎಷ್ಟು, 100 ರೂಪೀಸ್. ಆ್ಯಕ್ಚುಲಾಗಿ ಎಷ್ಟಿತ್ತು, 100 ರೂಪೀಸ್ ಇತ್ತು, ಬಟ್ ನೀವು ರೀಇಶ್ಯೂ ಮಾಡ್ತಿರೋದು 70 ರೂಪೀಸ್ಗೆ ಅಂದರೆ, ಸೊ ಇನ್ನೂ ಡಿಸ್ಕೌಂಟ್ ಎಷ್ಟಾಯಿತು, 30 ರೂಪೀಸ್ ಆಯಿತು. ಓಕೆ, ಆ್ಯಕ್ಚುಲ್ ಕಾಸ್ಟ್ ಎಷ್ಟಿತ್ತು, 100 ರೂಪೀಸ್ ಇತ್ತು. ಓಕೆ, ಸೊ 100 ಇಂಟು 70 7,000, 100 ಇಂಟು 30 3,000 and 100 into 100 it's a 10,000. Clear? Actually 70 rupees reissue ಮಾಡಿದರೆ 30 rupees ಡಿಸ್ಕೌಂಟ್ ಆಗಿದೆ, 100 rupees ಆ್ಯಕ್ಚುಲ್ ಕಾಸ್ಟ್ ಇತ್ತು. ಇಲ್ಲಿ ನಾವೇನು ಮಾಡಿದ್ವಿ, ಇವಾಗ ಫಾರ್ಫೀಚರ್ ಆಗಿರುವಂಥ ಶೇರ್ಸ್ಗಳನ್ನ ರೀಇಶ್ಯೂ ಮಾಡಿದ್ವಿ 70 ರೂಪೀಸ್ಗೆ. ಇದಾದಮೇಲೆ ಏನು ಮಾಡಬೇಕು, ಫಾರ್ಫೀಚರ್ ಮತ್ತು ರೀಇಶ್ಯೂ ಟೈಮಲ್ಲಿ ಉಳಿದಿರೋಂಥ ಫಾರ್ಫಿಟೆಡ್ ಅಕೌಂಟಲ್ಲಿ ಉಳಿದಿರೋಂಥ ಅಮೌಂಟ್ನ ವಿ ನೀಡ್ ಟು ಟ್ರಾನ್ಸ್ಫರ್ ಇಟ್ ಟು ದ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. Okay, again for that we have a journal entry 11th one, that is forfeited shares account, forfeited shares account debited to capital reserve account, capital reserve account. Narration, being balance in forfeited shares account transferred to capital reserve account. ಓಕೆ, ಇವಾಗ ನೋಡಿ ನಿಮ್ಮ ಫಾರ್ಫೀಚರ್ ಟೈಮಲ್ಲಿ ಫಾರ್ಫಿಟೆಡ್ ಅಕೌಂಟ್ ಅಂತ ಇದೆ, ರೈಟ್. ದಟ್ ಈಸ್ ಇನ್ ದ ಕೇಸ್ ಆಫ್ ಅ 9th ಜರ್ನಲ್ ಎಂಟ್ರಿಲಿ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಇದೆ. ಎಷ್ಟಿದೆ ಅಮೌಂಟು, 6,500. ಸೊ 6,500 ಮೈನಸ್ ಅಗೇನ್ ರೀಇಶ್ಯೂ ಬನ್ನಿ. ಸೊ ರೀಇಶ್ಯೂಲು ನಿಮಗೆ ಫಾರ್ಫಿಟೆಡ್ ಅಕೌಂಟ್ ಅಂತ ಇದೆ ನೋಡಿ 10th ಜರ್ನಲ್ ಎಂಟ್ರಿಯಲ್ಲಿ. ಅಗೇನ್ ಯು ಹ್ಯಾವ್ ಅ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್. ಸೊ ಅಲ್ಲಿ ನಿಮ್ಗೆ ಎಷ್ಟಿದೆ, 3,000 ರೂಪೀಸ್ ಇದೆ. ಸೊ 6,500 ಮೈನಸ್ 3,000. ಸೊ ಯು ವಿಲ್ ಗೆಟ್ ದ ಬ್ಯಾಲೆನ್ಸ್ ಆಸ್ 3,500 3,500. ಓಕೆ, ಸೊ ಫೈನಲ್ ಆಗಿ ಫಾರ್ಫಿಟೆಡ್ ಶೇರ್ಸಲ್ಲಿ ಉಳಿದಿರುವಂಥ ಅಮೌಂಟ್ನ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಇಲ್ಲೂ ಕೂಡ ನಮಗೆ ಎಲ್ಲ ಜರ್ನಲ್ ಎಂಟ್ರಿ ಸೇಮ್ ಬಂದಿದೆ. ಓನ್ಲಿ ದ ಚೇಂಜಸ್ ಇಸ್ ಇನ್ ದ ಕೇಸ್ ಆಫ್ ಅ 3rd ಜರ್ನಲ್ ಎಂಟ್ರಿ ಆ್ಯಂಡ್ ಇನ್ ದ ಕೇಸ್ ಆಫ್ ಅ 9th ಜರ್ನಲ್ ಎಂಟ್ರಿ. ಓಕೆ, ಸೊ 9th ಮತ್ತು 3rd ಚೇಂಜ್ ಆಗಿದೆ, ಮತ್ತು ಅದು ಬಿಟ್ಟರೆ ಕಂಪ್ಲೀಟ್ ಎಲ್ಲನೂ ಕೂಡ ಸೇಮ್ ಇದೆ. ನಮಗೆ ಮತ್ತೆ ಚೇಂಜಸ್ ಬಂದಿರೋದು ಕ್ಯಾಲ್ಕುಲೇಷನಲ್ಲಿ ಮಾತ್ರ. ಓಕೆ, ಎಸ್, ದಿಸ್ ಕಂಪ್ಲೀಟ್ಸ್ ಯುವರ್ ಇಶ್ಯೂ ಆಫ್ ಅ ಶೇರ್ಸ್ ಅಟ್ ಪಾರ್, ಪ್ರೀಮಿಯಮ್ ಅಂಡ್ ಡಿಸ್ಕೌಂಟ್. ಓಕೆ, ಥ್ಯಾಂಕ್ ಯು.